ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಟ್ಯಾಂಕರ್ ಆರೋ ಪ್ಲಾಂಟ್ ಒಂದು ಟ್ಯಾಂಕ್ ಮುಂದೆ ಅಲ್ವಾ ಅದು ಟ್ಯಾಂಕ್ ರನ್ನಿಂಗ್ ಇದೆ, ಟ್ಯಾಂಕ್ ರನ್ನಿಂಗ್ ಇದೆ, ಆರೋ ಪ್ಲಾಂಟ್ ರನ್ನಿಂಗ್ ಇದೆ. ಟೋಟಲ್ 3 ಪ್ಲಾಂಟ್ಸ್ ಎರಡು ಪ್ರೈವೇಟ್ ನಾವು ಈ ಎಂಡು ಆ ಎಂಡು ಕಟ್ಟಿದ್ದು ಸರ್, ವಿತ್ ಆಲ್ ದಟ್ ಸ್ಲೋಪ್ ಟೈಪ್ ಮಾಡಿದ್ದು ಸರ್. ಒಂದು ಜಾಲಿ ಅದು ಯಾವುದು? ಅದು ನಮ್ದು ಸರ್, ಅದು ಕೊಟ್ಟಿದ್ದು ಸರ್. ಅದ್ರದ್ದು ಫಿಲ್ಟರ್ಸ್ ಮೊನ್ನೆ ಹೋಗಿದ್ದು ಸರ್, ಮೊನ್ನೆ ಮೀನ್ಸ್ ವಾಟ್ 5 days ಬ್ಯಾಕ್ ಹೋಗಿದ್ದು ಸರ್. 6 ತಿಂಗಳು ಇಲ್ಲ ಸರ್, 10 days back. ನಾನು ಹೋಗಿ 6 ತಿಂಗಳು ಆಯ್ತಾ ಇದು. 6 ತಿಂಗಳ ಕೆಳಗೆ ನಾನು ಏನು ವಿಸಿಟ್ ಮಾಡಿದ್ದು ಅವತ್ತಿನಿಂದ ಇವತ್ತಿವರೆಗೂ ಅದೇ ಬೋರ್ಡ್ ಹಂಗೆ ಇದೆ, ರಿಪೇರಿ ಇದೆ ಅಂತ ಹೇಳಿ ನಾನು ವಿತ್ ಡೇಟ್. ವಾಟ್ ಇಸ್ ಯುವರ್ ಪ್ಲಾನ್ ಅಂತ ಅಷ್ಟೇ ಹೇಳಿ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಮೀಟಿಂಗ್. ನಾನು ವಿಸಿಟ್ ಮಾಡಿ ಬಂದೆ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಇಲ್ಲ ಸರ್, ಅದು ಫಿಲ್ಟರ್ಸ್ ಹೋಗಿದ್ದು ಸರ್. ನಾವು ಫಿಲ್ಟರ್ಸ್ ಕೊಟೇಶನ್ ತೊಗೊಂಡು ಮಾಡ್ತಾ ಇದ್ದಾರೆ ಸರ್. ಲಾಸ್ಟ್ ವೀಕ್ ನಾವು ಮಾಡಬೇಕಾಗಿತ್ತು, ಅದನ್ನ ಮಾಡಿಲ್ಲ ಸರ್. ಆ್ಯಕ್ಚುಲಿ ಅದ್ರ ಪಕ್ಕಕ್ಕೆ ಇದೆ ಸರ್, ಅದು ಇನ್ನೊಂದು ಮಾಡ್ಕೊಡ್ತೀವಿ ಅಷ್ಟೇ ಹೇಳಿ. ಮಾಡ್ತೀವಿ ಸರ್. ಒಂದು ಮಾಡ್ತೀವಿ ಮೀನ್ಸ್ ವಾಟ್ ಇಸ್ ಮಾಡ್ತೀವಿ ಮೀನ್ಸ್ ಸರ್ 1 ವೀಕಲ್ಲಿ ಮಾಡ್ತೀವಿ ಸರ್. 1 week. You take 2 weeks. Take 2 weeks. ಆ್ಯಕ್ಚುಲಿ ನಮ್ಮ ವರ್ಕಿಂಗ್ ಇತ್ತಂತ ಹೇಳಿ ಸರ್. ಇಲ್ಲ ಇಲ್ಲ ದಯವಿಟ್ಟು ಚೆಕ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಒಂದು ಕೂಸಿನ ಮನೆ ಅಲ್ಲ, ಕ್ರಶ್ ಇಲ್ಲ ಆ ಕ್ರಶ್ ತರ ಇರ್ತದೆ ಅಲ್ವಾ, ಮಿಲ್ಕ್ ಬ್ರೆಸ್ಟ್ ಫೀಡಿಂಗ್ಗೋಸ್ಕರ ಫೀಡಿಂಗ್ ರೂಮ್, ಫೀಡಿಂಗ್ ರೂಮ್ ಎಷ್ಟು ಗಲೀಜಿದೆ ಸರ್. ಬಾಗಿಲೂ ಇಲ್ಲ ಅಂದ್ರೆ ಹುಡುಗಿಯರು ಯಾಕೆ ಹೋಗ್ತಾರೆ ಅಲ್ಲಿ ಸರ್? ಅದೇನಾಗಿತ್ತು ಸರ್, ಬಾಗಿಲು ನಾವು ಮುಂಚೆ ಮಾಡಿದ್ವಿ ಸರ್. ಅದು ಮುಂಚೆ ಮಾಡಿದಾಗ ಸ್ವಲ್ಪ ಅಲ್ಲಿ ಹೋಗಿ ಸುಮ್ಮನೆ ಇವರು ಬೇರೆ ಕುತ್ಕೊಳ್ಳೋದು ಎಲ್ಲ ಮಾಡಕತ್ತಾರೆ ಸರ್. ಅದಕ್ಕೆ ತೆಗೆದ್ಬಿಟ್ಟು ಅವ್ರು ಸರಿ, ಒಂದು ಕೆಲಸ ಮಾಡಿ, ಪರ್ದಾ ಹಾಕಿ. ಪರ್ದಾ ಅಂದ್ರೆ ಗೊತ್ತಲ್ವಾ, ಅದು ಹಾಕ್ಬೋದು ಕನಿಷ್ಠ, ಅದು ಮಾಡಿ. ಹೊರಗಡೆ ಫ್ರೆಶ್, ಹೊರಗಡೆ ಸ್ವಲ್ಪ ನೀಟ್ನೆಸ್ ಇತ್ತು, ಹೊರಗಡೆ ತೋರ್ಸಕ್ಕೆ ಆಗಲ್ಲ. ಐ ಹ್ಯಾವ್ ಟೇಕನ್ ದ ಫೋಟೋಸ್, ಐ ವಿಲ್ ಸೆಂಡ್ ಯು. ಐ ಥಿಂಕ್ ಇಟ್ ಇಸ್ ನಾಟ್ ಬೀಂಗ್ ಕ್ಲೀನ್. ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೇಳಿ ಸರ್. ಇಲ್ಲ ಅಂದ್ರೆ ಅದು ಡಿಸ್ಟ್ರಾಯ್ ಮಾಡ್ಕೊಂಡು ಸೀಟ್ಸೇ ಹಾಕ್ಬಿಡಿ, ಜನ ಕನಿಷ್ಠ ಕೂತಿರ್ತಾರೆ. ಇನ್ನೊಂದು ನಾನು ಏನು ನೋಡಿದೆ, ಹೋಟೆಲ್ ಭಾಳ ಸರ್ ಹೋಟೆಲ್ ಇಲ್ಲ ಸರ್, ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ಶೌಚಾಲಯದು ಏನಿದೆ, ಹೌ ಮೆನಿ ಶೌಚಾಲಯ ಇರ್ತದೆ? 2 ಶೌಚಾಲಯ ಇರ್ತದೆ, 2 ಇದೆ, ಒಂದು ಹೊಸದು ಒಂದು ಹಳೇದು. ಶೌಚಾಲಯದಲ್ಲಿ ವಾಟ್ಸ್ ದ ಕಾಸ್ಟ್ ಸರ್? ಯೂರಿನಲ್ಸ್ ಫ್ರೀ ಸರ್, ಶೌಚಾಲಯ ಟಾಯ್ಲೆಟ್ಸ್. ವಾಟ್ ಇಸ್ ದ ಕಾಸ್ಟ್? 3 rupees. 3 rupees. That person took 5 rupees from me. You please check. ಯಾರು ಏಜೆನ್ಸಿ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ. It has been tendered properly and given to some agency for maintenance. 3 rupees ಇದೆ, 5 rupees ಇದೆ, ಎಲ್ಲರಿಂದ ಅವರು 5 rupees ತಗೊಳ್ತಿದ್ದಾರೆ. ನಾನು ಕೇಳಿದಾಗ ನನಗೂ 5 rupees ಅಂತ ಹೇಳಿದ್ರು. ಅಲ್ಲೇ ಯೂರಿನಲ್ಸ್ಗೂ ತಗೊಂತಾರೆ ಒಂದೊಂದ್ಸಲ. ಸೊ ನೋಡ್ತಾರೆ ಮನುಷ್ಯ. ದಯವಿಟ್ಟು ಅಲ್ಲಿ ಒಂದು ಬೋರ್ಡ್ ಹಾಕಿ, ದೊಡ್ಡ ಬೋರ್ಡ್ ಹಾಕಿ, ಯೂರಿನಲ್ ಇಸ್ ಫ್ರೀ ಆ್ಯಂಡ್ ಫಾರ್ ಲ್ಯಾಟ್ರಿನ್ ಆ್ಯಂಡ್ ಶೌಚಾಲಯ 3 rupees ಇದೆ ಅಂತ ದೊಡ್ಡ ಬೋರ್ಡ್ ಹಾಕಿ. ಯಾವುದು ಬೋರ್ಡ್ ಇಲ್ಲ, ಅದಕ್ಕೆ ಅವರು 5 rupees ತಗೊಳ್ತಾ ಇದ್ದಾರೆ. ಸೊ ಪ್ಲೀಸ್ ಎನ್ಶೋರ್ ದಟ್ ಪ್ರಾಪರ್ ಏನು ಚಾರ್ಜಸ್ ಜನರಿಗೆ ಸಿಗಬೇಕು ಅಷ್ಟೇ ಚಾರ್ಜಸ್ ಇರಬೇಕು ಸರ್. ಅದು 1 ರೂಪಾಯಿ 2 ರೂಪಾಯಿ ಮಾತಾಡ್ತಾ ಇದ್ದಾರೆ ಅಂತ ತಾವು ಅಂದ್ಕೊಂತೀರಿ, ಬಟ್ ನಮಗೆ ಅದು ಬೆಲೆ ಇಲ್ಲ. ಬಟ್ ಫಾರ್ ಅ ನಾರ್ಮಲ್ ಕಾಮನ್ ಪ್ಯಾಸೆಂಜರ್ 1-2 rupees ಇಸ್ ಆಲ್ಸೋ ಮ್ಯಾಟರ್. ಕೆಲವೊಬ್ರು ಡೈಲಿ ಯೂಸ್ ಮಾಡ್ತಾರೆ, ಕರೆಕ್ಟ್ ಇಲ್ವಾ ಸರ್? ಕರೆಕ್ಟ್. ಆ್ಯಂಡ್ ಯಾರು ಏಜೆನ್ಸಿದವರು ಬೆಳೆಸ್ತಾ ಇದ್ದಾರೆ, ಎಷ್ಟು ಸಾವಿರಾರು ಜನ ಬರ್ತಾರೆ. 2 rupees ಹೆಚ್ಚು ಕಲೆಕ್ಟ್ ಮಾಡಿದರೆ ಇಟ್ಸ್ ರಾಂಗ್ ಥಿಂಗ್. ಇನ್ನೊಂದು ಗ್ರಂಥಾಲಯ ಇದೆಯಲ್ವ, ಅಲ್ಲಿ ಅದು ಯಾರು ಯೂಸ್ ಮಾಡ್ತಾರೆ? ಅದು ಲೈಬ್ರರಿ ಡಿಪಾರ್ಟ್ಮೆಂಟ್ ಅವರು ಮೇಂಟೆನೆನ್ಸ್, ಇಟ್ಸ್ ಅಂಡರ್ ದೇರ್ ಮೇಂಟೆನೆನ್ಸ್. ನೀವು ಬರ್ತಾರೆ ಸರ್, ಬರ್ತಾರೆ 10 to 5:30 ಓಪನ್ ಮಾಡಿ. ಈಗ ಬಳ್ಳಾರಿದು ಒಂದೇ ಅಲ್ಲ ಸರ್ ಸಮಸ್ಯೆ, ಈ ಎಲ್ಲ ಕಡೆ ಇರ್ತಕ್ಕಂಥ ಏನು ಬಸ್ ಸ್ಟ್ಯಾಂಡ್ಸ್ ಇದಾವಲ್ಲ, ಕ್ಲೀನ್ನೆಸ್, ವಾಟರ್ ಪ್ರಾಬ್ಲಮ್ಮು, ಇದೇನು ಸಾರಿ ಬಳ್ಳಾರಿದು ಏನು ಹೇಳಿದ್ರಲ್ಲ, ಆ ಎಲ್ಲ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೇ ಇದೆ. ನೀವು ಅದು ಇನ್ಸ್ಟ್ರಕ್ಷನ್ ಹಾಕಿ ಸ್ವಲ್ಪ ವಿಸಿಟ್ ಮಾಡಿ. ಏನಂದರೆ ಈ ಒಂದು ಏನಾದರೂ ಚೇಂಜ್ ಕಾಣಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಗ್ಯಾರಂಟಿ ಜಾರಿಗೆ ಬಂದ ಮೇಲೆ ಒಳ್ಳೇದಾಗಿದೆ, ಎಲ್ಲರೂ ಫ್ರೀಯಾಗಿ ಓಡಾಡ್ತಾರೆ. ನಿಮ್ಮ ಸಾರಿಗೆ ಇಲಾಖೆನ ಸರ್ ಏನು ಹೇಳ್ತಾ ಇದ್ದಾರೆ, ಈಗ ಬಳಸೋದು ಹೆಚ್ಚಾಗಿದೆ ಅಲ್ವಾ, ಕ್ವಾಲಿಟಿ ಶುಡ್ ನಾಟ್ ಗೋ ಡೌನ್. ನಮ್ಮ ಬಸ್ ಸ್ಟ್ಯಾಂಡ್ಸ್ದು ಕ್ವಾಲಿಟಿ ಶುಡ್ ನಾಟ್ ಗೋ ಡೌನ್. ಇಟ್ ಈಸ್ ಇನ್ ಹ್ಯಾಂಡ್ಸ್. ಆಲ್ರೆಡಿ ನಿಮಗೂ ಫಂಡ್ ಇರ್ತದೆ ಮೇಂಟೆನೆನ್ಸ್ ಮಾಡೋಕ್ಕೆ, ಕ್ಲೀನ್ನೆಸ್ ಮಾಡೋಕ್ಕೆ. ಡಿ ಗ್ರೂಪ್ ಎಂಪ್ಲಾಯ್ಸ್ನು ಸ್ಯಾಂಕ್ಷನ್ ಆಗಿರ್ತಾರಲ್ವಾ ಕ್ಲೀನರ್ಸ್ ಆಗಿ.
ಅಥವಾ ಇಲ್ಲ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ತದೆ, ಯು ನೋ ಹೌ ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ಚೆನ್ನಾಗಿರುತ್ತೆ. ಐ ವಿಲ್ ವಿಸಿಟ್ ದ ಬಳ್ಳಾರಿ ಹೊಸ ಬಸ್ ಸ್ಟ್ಯಾಂಡ್ ಒನ್ಸ್ ಅಗೇನ್ ಆಫ್ಟರ್ 2 or 3 days. ಪ್ಲೀಸ್ ಡೂ ದ ಮೇಂಟೆನೆನ್ಸ್ ಪ್ರಾಬ್ಲಮ್. ಇಂಜಿನಿಯರಿಂಗ್ ಸೆಕ್ಷನ್ನು ನಿಮ್ಮ ಡಿ ಟಿ ಹೇಳಿದ್ರು ಅವ್ರು ಮಾತು ಕೇಳ್ತಾ ಇದ್ರು. ಅದಕ್ಕೆ ನಿಮ್ಗೆ ಹೇಳ್ತಾ ಇದೀವಿ, ನೀವು ಫಸ್ಟ್ ಟೈಮ್ ಬಂದಿರಿ, ನಿಮ್ಮ ಡಿ ಟಿ ಹಲವಾರು ಸಲ ಹೇಳ್ಯಾರ ಯಾರಿಗೆ ಇಂಜಿನಿಯರಿಂಗ್. ಸರ್ ತಾವು ಚೆಕ್ ಮಾಡಿ ದಯವಿಟ್ಟು ಮಾಡಿ. ಓಕೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಮೈ ನಾನಾ ವಾಸ್ NEK RTC ಎಂಪ್ಲಾಯ್. He was first conductor, then he became this vigilance department ಅಲ್ಲಿ ಕೆಲಸ ಮಾಡಿದ. My own grandfather. So I am familiar with the ಕಷ್ಟನೂ ಗೊತ್ತಿದೆ, ಏನಾಗುತ್ತೆ ಅದನ್ನು ಗೊತ್ತಿದೆ ಫೀಲ್ಡಲ್ಲಿ, ಮತ್ತು ಏನು ಸ್ಕೋಪ್ ಇದೆ ನಾವು ರಿಫಾರ್ಮ್ ಮಾಡೋಕ್ಕೆ ಅದನ್ನು ಗೊತ್ತಿದೆ ಸರ್. ದಯವಿಟ್ಟು ಸರಿ. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸ್ಕಿಲ್. ಟೋಟಲ್ ಸರ್ ನಮ್ಮದು ಡೈಲಿ ಆನ್ಲೈನ್ ಎವರೇಜ್ 70,000 ಲೇಡಿ ಟಿಕೆಟ್ಸ್ ನಾವು ಇಶ್ಯೂ ಮಾಡ್ತೀವಿ ಸರ್. ಆನ್ಲೈನ್ ಎವರೇಜ್ ಪ್ರತಿಯೊಬ್ಬರಿಗೂ ಕೊಡ್ತಿಲ್ಲ ಟಿಕೆಟ್? ನೋ ಸರ್, ಓನ್ಲಿ ಕರ್ನಾಟಕ ಆಧಾರ್ ಕಾರ್ಡ್. ಕರ್ನಾಟಕ ಆ್ಯಂಡ್ ಕರ್ನಾಟಕ ಆಧಾರ್ ಕಾರ್ಡ್ ಸರ್. ಕರ್ನಾಟಕ ಆಧಾರ್ ಕಾರ್ಡ್ ನೋಡಿ ಪ್ರತಿಯೊಬ್ಬರಿಗೂ ಟಿಕೆಟ್ ಕೊಡ್ತೀರಾ? ಹಾಂ, ಡಿಪೆಂಡೆನ್ಸಿ ಇದೆ, ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಆಫೀಸರ್ ಅಂತ ಬರಲಿ. ನಮ್ಮ ಲಾಗಿನಲ್ಲಿ ಆಧಾರ್ ತೋರಿಸ್ ಸರ್. ಎಷ್ಟಿದೆ ಡಿಪೆಂಡೆನ್ಸಿ ನಿಮ್ಮ ಲಾಗಿನಲ್ಲಿ? ನಮ್ಮ ಲಾಗಿನಲ್ಲಿ ಇಲ್ಲಿ 21 ಅಂತ ತೋರಿಸ್ತಾರೆ ಸರ್. ಯಾವಾಗಿಂದ 21 ಅಂತ ತೋರಿಸ್ತಾ ಇದೆ? ಇವಾಗ ಬೆಳಗ್ಗೆ ಸರ್. ನೀವು ಒಂದು ತಿಂಗಳ ಹಿಂದೆ ಎಷ್ಟಿತ್ತು? 1 ತಿಂಗಳಿಂದ ಸರ್. 1 ತಿಂಗಳಿಂದ 43 ಇದೆ ಸರ್. ಸೊ ಇಲ್ಲಿ ಜಾಸ್ತಿ ಯಾಕೆ ತೋರಿಸ್ತಾ ಇದೆ? ಆ ಥರದಿಂದ ಅದನ್ನ ಸೆಟ್ ಮಾಡಿಲ್ಲ ಸರ್ ಅವರು. ಟೆಕ್ನಿಕಲ್ ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂ ಇದೆ. ಟೆಕ್ನಿಕಲ್ ಹೆಸರೇ ತಗೋಬೇಡೋದು, ಬರೀ ಟೆಕ್ನಿಕಲ್ ಹೆಸರು ತಗೊಂಡು ಒಂದು ಶೀಲ್ಡ್ ಥರ ಸೇವ್ ಆಗಿಬಿಡ್ತೀವಿ. ಇಲ್ಲ ಸರ್, ನಮ್ಮ ಮಂಜುನಾಥ್, ಸಾರಿ ಟು ಟ್ರಬಲ್ ಯು. ಯುವ ನಿಧಿ, DDPI, DDPU, DEO, pendency, Ballari. I need it. This guy is telling some other information. I have some other information. Just needed this. If you can give it latest wala DDPI, DDPU, DEO. Now only I'm in the middle of a meeting. Thank you. ಸರಿಯಪ್ಪ, ನಿಮ್ದು ಬೇರೆ ಏನಿದೆ ಹೇಳಿ. ಈಗ ಅಕಾಡೆಮಿಕ್ ಇಯರ್ ಓವರ್ ಆಗ್ತಾ ಇದೆ. ಅಕಾಡೆಮಿಕ್ ಇಯರ್ ಓವರ್ ಆದ್ಮೇಲೆ ಹೊಸ ಯಾರು ಪಾಸ್ ಆಗಿದ್ದಾರೆ ಸರ್, ಅವರು ಎಲಿಜಿಬಲ್ ಆಗ್ತಾರೆ. ಮತ್ತೆ ತುಂಬಾ ಜನ ಜನವರಿಯಲ್ಲಿ ಒಂದು ವಿಶೇಷ ನೋಂದಣಿ ಅಭಿಯಾನ ಅಂತಂದು ನಾವು ಕಾಲೇಜ್ ಮಟ್ಟ ಸ್ಟೇಟ್ ಇಂದ ಆಯ್ತು, ಸ್ಟೇಟ್ ಇಂದ ಹೇಳಿದ್ರಲ್ವಾ ಮಾಡಿ. ಹೌದು ಸರ್. ಈಗ ಯಾವ ಕಾಲೇಜು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.